ಇನ್ನು ಸರ್ಕಾರ ರಚನೆಗೆ ವಿಜಯ್ ಜನನಾಯಕನ್ ಕಸರತ್ತು ಮುಂದುವರೆದಿದೆ. ಇವತ್ತು ಹೆಂಗಾದ್ರೂ ಮಾಡಿ 118 ಶಾಸಕರ ಬೆಂಬಲ ಪಟ್ಟಿಯನ್ನು ರೆಡಿ ಮಾಡಿಕೊಂಡು ರಾಜಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ಕೊಟ್ಟು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದು ಅವರ ಪ್ಲಾನ್. ಆದರೆ ಅದಕ್ಕೂ ಮೊದಲು ಟಿವಿಕೆ ಶಾಸಕರ ಜೊತೆಗೆ ವಿಜಯ್ ಚರ್ಚೆ ನಡೆಸ್ತಾರೆ. ಚೆನ್ನೈನ ಟಿವಿಕೆ ಕಚೇರಿಯಲ್ಲಿ ಮಹತ್ವದ ಮೀಟಿಂಗ್ ನಡೆಯುತ್ತೆ. ಶಾಸಕರ ಜೊತೆ ಚರ್ಚೆ ಮಾಡಿದ ಮೇಲೆ ಸರ್ಕಾರವನ್ನು ರಚಿಸುವ ಹಾದಿಗಳ ಬಗ್ಗೆ ಅವರು ಶಾಸಕರಿಗೆ ಇದೇ ಸಂದರ್ಭದಲ್ಲಿ ಮಾಹಿತಿಯನ್ನು ನೀಡುತ್ತಾರೆ. ನೋಡಿ, ಹಿಂಗೆ ಆಪ್ಷನ್ಸ್ ಇದ್ದಾವೆ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ. ಏನು ಮಾಡೋಣ? ಸೊ ಇದರ ಕುರಿತಾಗಿ ನಿಮ್ಮ ನಿರ್ಧಾರ ಏನು? ಇದೆಲ್ಲದರ ಬಗ್ಗೆ ಇವತ್ತು ಅವರು ತಮ್ಮ ಪಕ್ಷದ ನೂತನ ಶಾಸಕರೊಟ್ಟಿಗೆ ಅವರು ಸಭೆಯನ್ನು ನಡೆಸ್ತಾರೆ. ಆ್ಯಂಡ್ ಅಲ್ಲಿ ಅವರ ಅಭಿಪ್ರಾಯವನ್ನು ಕೂಡ ಅವರು ಆಲಿಸಲಿದ್ದಾರೆ. ಸೊ ಈಗ ನಮ್ಮ ಬಳಿ ಕಾಂಗ್ರೆಸ್ ಪಕ್ಷ ಬಂದಿದೆ. ಅದರ ಜೊತೆಗೆ ಕೊರತೆ ಇರುವಂಥದ್ದು ಮತ್ತೊಮ್ಮೆ 6 ಸ್ಥಾನಗಳು. ಆ 6 ಸ್ಥಾನಗಳನ್ನು ಯಾವ ರೀತಿಯಾಗಿ ಪಡಿಬೇಕು, ಯಾವೆಲ್ಲ ಪಾಸಿಬಿಲಿಟೀಸ್ಗಳಿದ್ದಾವೆ, ಯಾವ ಪಕ್ಷದ ಜೊತೆ ನಾವು ಹೋಗಬಹುದು, ಹೋಗಬಾರ್ದು, ಇದೆಲ್ಲದರ ಕುರಿತಾಗಿ ಇವತ್ತು ಟಿವಿಕೆ ಪಕ್ಷದ ಸಭೆ ನಡೆಯುತ್ತೆ. ನಟ ವಿಜಯ್ ಈಗ ಟಿವಿಕೆ ಪಕ್ಷದ ಸಭೆಯ ನೇತೃತ್ವವನ್ನು ವಹಿಸಿದ್ದಾರೆ. ಶಾಸಕರ ಅಭಿಪ್ರಾಯವನ್ನು ಆಲಿಸ್ತಾರೆ. ಅದರ ಜೊತೆಗೆ ಸರ್ಕಾರ ರಚನೆ ಮಾಡೋದರ ಬಗ್ಗೆ ಏನೆಲ್ಲ ಪ್ಲ್ಯಾನ್ಗಳಿದ್ದಾವೋ ಅವರ ಕಡೆಯಿಂದ ಅದನ್ನು ಕೂಡ ಅವರು ಶಾಸಕರಿಗೆ ತಿಳಿಸೋರಿದ್ದಾರೆ. ಸೊ ಇವತ್ತು ತಮಿಳುನಾಡಿನ ರಾಜಕೀಯದ ಪಾಲಿಗೆ ಒಂದು ಬಿಗ್ ಡೇ ಅಂತ ಹೇಳ್ಬೋದು. ಯಾಕಂದರೆ ಅಲ್ಟಿಮೇಟ್ ಆಗಿ ಇವತ್ತು ಸಂಜೆಯ ಒಳಗಾಗಿ ಆ ಭವಿಷ್ಯ ಗೊತ್ತಾಗ್ಬಿಡುತ್ತೆ. ಟಿವಿಕೆ ಸರ್ಕಾರ ತಮಿಳುನಾಡಿನಲ್ಲಿ ಬರ್ತಿದ್ಯಾ ಇಲ್ವಾ ಅಂತ. ಬರ್ತಿದೆ ಅಂತ ಆದರೆ ಯಾರ ಜೊತೆಗೆ ಈ ಮೈತ್ರಿ ಸರ್ಕಾರ ಬರ್ತಾ ಇದೆ, ಯಾವ ಪಕ್ಷಗಳು ಬೆಂಬಲವನ್ನು ಕೊಟ್ಟಿದ್ದಾವೆ, ಇದಕ್ಕೂ ಕೂಡ ಇವತ್ತು ಸಂಜೆಯ ಒಳಗೆ ಒಂದು ಕ್ಲಾರಿಟಿ ಅಂತೂ ಸಿಕ್ಕೇ ಸಿಗುತ್ತೆ. ಆದರೆ ಮತ್ತೊಂದು ಕಡೆಯಲ್ಲಿ ಸರ್ಕಾರ ರಚನೆಯ ಕಸರತ್ತನ್ನು ಟಿವಿಕೆ ಪಕ್ಷ ಬಿಟ್ಟಿಲ್ಲ. ಬಹುಮತವನ್ನು ಗಳಿಸದೇ ಇದ್ರೂ ಕೂಡ ಅತಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.